ಎಲ್ಲರೂ ಕೂತ್ಕೊಳ್ರಿ. ಇನ್ನೊಂದು ಸ್ವಲ್ಪ ಹೊತ್ತಿನೊಳಗೆ ಕಾರ್ಯಕ್ರಮ ಮುಗೀತದ. ಶಿವಸಾಂಬ ಜಯ ನಮಃ ಪಾರ್ವತಿ ಶಿವ. ಕಳೆದ 1 ತಿಂಗಳ ಪರ್ಯಂತರವಾಗಿ ಭೀಮಕವಿಯ ವಿರಚಿತ ಬಸವ ಮಹಾಪುರಾಣವನ್ನು ನೀವೆಲ್ಲರೂ ಭಕ್ತಿಯಿಂದ ಆಲಿಸಿಕೊಂಡು ಬಂದಿದ್ದೀರಿ. ಬಸವ ಪುರಾಣ ಅಂತೇಳಿ ಅಷ್ಟ ಅನ್ನೋದಿಲ್ಲ, ಅದಕ್ಕೆ ಬಸವ ಮಹಾಪುರಾಣ ಅಂತ ಕರ್ಕೊಂಡು ಬರ್ತಾರೆ. ಬಹುಶಃ ಪುರಾಣ ಪರಂಪರೆ ಸಂಸ್ಕೃತದ 18 ಪುರಾಣಗಳನ್ನು ನಾವು ಕಾಣ್ತೇವೆ. ಆ 18 ಪುರಾಣಗಳಲ್ಲಿ ಶಿವಮಹಾಪುರಾಣಕ್ಕೆ ಮಹಾಪುರಾಣ ಅಂತ ಕರ್ಕೊಂಡು ಬರ್ತಾರೆ. ಯಾಕಂತ ಕೇಳಿದರೆ 18 ಪುರಾಣಗಳಲ್ಲಿ ದೊಡ್ಡದಾಗಿರುವಂಥ ಪುರಾಣ ಯಾವುದು ಅಂದರೆ ಶಿವಮಹಾಪುರಾಣ. ಅದರ ನಂತರದಲ್ಲಿ ಬೇರೆ ಭಾಷೆಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ಪುರಾಣಗಳಲ್ಲಿ ಅತ್ಯಂತ ದೊಡ್ಡ ಪುರಾಣ ಯಾವುದು ಅಂದರೆ ಭೀಮಕವಿಯ ಬಸವ ಮಹಾಪುರಾಣ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೋಬೇಕು. ಬಸವ ಮಹಾಪುರಾಣದ ಬಗ್ಗೆ ಹೇಳಕ್ಕೆ ಪ್ರಾರಂಭ ಮಾಡಿದರೆ ಬೆಳತನ ಆದರೂ ಕೂಡ ಹೇಳಬಹುದು. ಅಷ್ಟೊಂದು ಅದರ ಬಗ್ಗೆ ಇತಿಹಾಸ ಅದ. ಬಸವ ಮಹಾಪುರಾಣ ಒಂದು ದೊಡ್ಡ ಕಥಾಗುಚ್ಛ. ಅದರ ತುಂಬ ಕಥೆಗಳನ್ನೇ ನಾವು ಕಂಡುಕೊಂಡು ಬರ್ತೇವೆ. ಮಹಾತ್ಮರ ಚರಿತ್ರೆಗಳನ್ನು ನಾವು ಕಂಡುಕೊಂಡು ಬರ್ತೇವೆ. ಆ ಚರಿತ್ರೆ, ಆ ಕಥೆಗಳನ್ನು ಪ್ರತಿಯೊಬ್ಬರೂ ಕೂಡ ನಾವು ಆಲಿಸ್ಕೊಂಡು ಬರಬೇಕು. ಯಾಕೆ ನಾವು ಕಥೆಗಳನ್ನು ಆಲಿಸಬೇಕು ಅಂದರೆ ಪುರಂದರದಾಸರು ಒಂದು ಕಡೆ ಹೇಳ್ಕೊಂಡು ಬರ್ತಾರ, ಕಥಾಶ್ರವಣ ಮಾಡೋ ಪಥ ವೈಕುಂಠಕ್ಕೆ ಇದು ನೋಡೋ ಅನ್ನುವಂಥ ಮಾತು ಬರ್ತದೆ. ಹೇ ಮನುಷ್ಯನೇ, ಕಥಾಶ್ರವಣ ಮಾಡು, ಕಥೆಗಳನ್ನು ಕೇಳು, ಮಹಾತ್ಮರ ನುಡಿಗಳನ್ನು ಆಲಿಸು, ಪಥ ವೈಕುಂಠಕ್ಕೆ ಇದು ನೋಡು. ಪಥ ಅಂದ್ರೆ ದಾರಿ, ಮಾರ್ಗ. ನಮಗೆ ಕೈಲಾಸದೆಡೆಗೆ ಜೀವನದ ಯಾತ್ರೆ ಏನದಲ್ಲ, ಅಂಥ ಒಂದು ಶ್ರೇಷ್ಠ ಯಾತ್ರೆಯನ್ನು ಮಾಡೋಕ್ಕಾಗಿ ಆ ಒಂದು ಕೈಲಾಸದ ಪಥವನ್ನು, ದಾರಿಯನ್ನು ತೋರಿಸುವ ಒಂದು ಪುರಾಣ ಅಂದ್ರೆ ಕಥೆಗಳು. ಆ ಕಥೆಗಳನ್ನು ನಾವು ನಿರಂತರವಾಗಿ ನಾವು ಜೀವನದ ಒಳಗೆ ಅಳವಡಿಸ್ಕೊಂಡು ಬರಬೇಕು. ಅದಕ್ಕಾಗಿನ ಪುರಾಣ ಪ್ರವಚನಗಳು ಇರ್ತಾವೆ. ಪುರಾಣ ಪ್ರವಚನಗಳು ಯಾಕೆ ನಾವು ಆಲಿಸಬೇಕು ಅಂದರೆ, ಪ್ರವಚನವೆಂಬುದು ಕನ್ನಡಿ ನೋಡ, ಪರಿವರ್ತನೆ ಪಥವೇ ಪ್ರವಚನ ನೋಡ, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಇಲ್ಲಿಹುದು ನೋಡ, ಹುಕ್ಕೇರೀಶನ ಅರಿವ ಯುಕ್ತಿ ನೋಡ ಅಂತೇಳಿ ಆಧುನಿಕ ವಚನಕಾರರು ಹೇಳ್ಕೊಂಡು ಬರ್ತಾರೆ. ಪರಿವರ್ತನೆ ಪಥ ಇದ್ರ ಒಳಗದ. ಏನು ಪರಿವರ್ತನೆ ಅಂದರೆ, ಪ್ರವಚನಕ್ಕೆ ನೀವೇನು 1 ತಿಂಗಳು ಬಂದಿರಿ, 1 ತಿಂಗಳ ನೀವೇನು ಕೇಳಿದಿರಿ, ಕೇಳಿದ ಮೇಲೆ ಯಾರ ಹಣಿಮಳೆಗೆ ವಿಭೂತಿ ಇರಂಗಿಲ್ಲ, ಹಣಿ ಮೇಲೆ ವಿಭೂತಿ ಬಂತು ಅಂದ್ರೆ ಅದು ಪರಿವರ್ತನೆ. ಯಾರು ಕೊರಳೊಳಗೆ ಲಿಂಗ ಇರೋದಿಲ್ಲ, ಕೊರಳೊಳಗೆ ಲಿಂಗ ಬಂತು ಅಂದ್ರೆ ಅದು ಪರಿವರ್ತನೆ. ಯಾರು ಕೊರಳೊಳಗೆ ರುದ್ರಾಕ್ಷಿ ಇರೋದಿಲ್ಲ, ಅವ್ರ ಕೊರಳೊಳಗೆ ರುದ್ರಾಕ್ಷಿ ಬಂತು ಅಂದ್ರೆ ಅದು ಪರಿವರ್ತನೆ. ಯಾರು ಮಂತ್ರ ಜಪವನ್ನು ಮಾಡೋದನ್ನು ಕಲಿತೀರಿ ಅದು ಪರಿವರ್ತನೆ. ಯಾರು ಸದಾಚಾರ ಸಂಪನ್ನರಾಕೊಂಡು ಬರ್ತೀರಿ ಅದು ಪರಿವರ್ತನೆ. ಇಷ್ಟೊಂದು ಪರಿವರ್ತನೆಯನ್ನು ತರುವ ಸಾಮರ್ಥ್ಯ ಯಾವುದಕ್ಕದ ಅಂದರೆ ಅದು ಬಸವ ಮಹಾಪುರಾಣಕ್ಕದ ಅನ್ನೋದನ್ನು ನೀವೆಲ್ಲ ಅರ್ಥಕೋಬೇಕು. ಚನ್ನಬಸವಣ್ಣವರು ಒಂದು ಮಾತು ಹೇಳಿ ನಾ ಮಾತು ಮುಗಿಸಿಬಿಡ್ತಾನೆ. ತಿಳಿಯುವುದೇ ಜ್ಞಾನ. ಚನ್ನಬಸವಣ್ಣವರು ವಚನದ ಒಳಗೆ ಹೇಳ್ಕೊಂಡು ಬರ್ತಾರೆ, ತಿಳಿಯುವುದೇ ಜ್ಞಾನ, ಅದರಂತೆ ನಡೆಯುವುದೇ ಕ್ರಿಯೆ, ಅರಿತು ನಡೆಯದಿದ್ದರೆ ಅದೇ ಅಜ್ಞಾನ ನೋಡ ಅಂತೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ. ತಿಳಿಯುವುದೇ ಜ್ಞಾನ. 1 ತಿಂಗಳ ನೀವೆಲ್ಲ ಕೇಳಿರಿ, ಅದು ತಿಳ್ಕೊಳ್ಳೋದು ಅದು ಜ್ಞಾನ. ಅದನ್ನು ತಿಳ್ಕೊಂಡ ಮೇಲೆ ಅದರಂತೆ ನಡೆಯುವುದೇ ಕ್ರಿಯೆ. ಅದರಂತೆ ನಡ್ಕೊಂಡ್ರಿ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಇಲ್ಲಿದಿಲ್ಲೇ ಜಾಡಿಸಿ ಹೋದ್ರಿ ಅಂದ್ರೆ ಇಲ್ಲಿದಿಲ್ಲೇ ಮುಗೀತು, ಬುತ್ತಿ ಬಂದವು, ರೊಟ್ಟಿ ತಂದ್ರಿ, ಉಣ್ರಿ, ಮುಗೀತು, ಭಾಳ ಚಲೋ ಆತ್ ಪುರಾಣ. ಏನು ಪೂಜೆ ಇಲ್ಲ, ಆಚಾರ ವಿಚಾರ ಇಲ್ಲ, ಎಲ್ಲ ಇರ್ಕಂದ್ರೆ ಅದು ಕ್ರಿಯೆ ಅನಿಸ್ಕೊಳ್ಳೋದಲ್ಲ. ಅದಕ್ಕಾಗಿನ ತಿಳಿಯುವುದೇ ಜ್ಞಾನ, ಅದರಂತೆ ನಡೆಯುವುದೇ ಕ್ರಿಯೆ. ಅದರಂತೆ ನೀವು ಮುಂದೆ ಜೀವನದ ಒಳಗೆ ನಡ್ಕೊಂಡು ಬರಬೇಕು. ಒಂದು ವೇಳೆ ನಡೆದೇ ಹೋದರೆ, ಅದ ತಿಳಿದು ನಡೆಯದಿದ್ದರೆ ಅದೇ ಅಜ್ಞಾನ ನೋಡ. ಅಜ್ಞಾನಿ ಅಂತ ಯಾರಿಗೆ ಕರೀತಾರೆ ಅಂದರೆ, ತಿಳ್ಕೊಂಡರೂ ಕೂಡ ಮತ್ತೊಬ್ಬರ ಮುಂದೆ ಹೇಳ್ಕೊಂತ ಹೊಂಟ್ರೆ ಅದು ನಿಜವಾದ ಇದು ಅಲ್ಲ, ಅದು ಕೂಡ ಅಜ್ಞಾನನ. ತಿಳ್ಕೊಂಡ ಮೇಲೆ ಅದನ್ನು ಜೀವನದ ಒಳಗೆ ಅಳವಡಿಸಿಕೊಂಡಾಗ ನಮ್ಮ ಜೀವನ ಪಾವನ ಆಗ್ತದೆ. ಅದರ ಒಳಗಿರುವಂಥ ಕಥೆಗಳು ನಡೆ ನುಡಿ ಒಂದಾಗಿರುವಂಥ
ಬದುಕನ್ನು ರೂಪಿಸಿಕೊಂಡಿರುವಂಥ ಮಹಾತ್ಮರ ಕಥೆಗಳನ್ನು ಬಸವ ಮಹಾಪುರಾಣದ ಒಳಗೆ ನಾವು ಕಂಡುಕೊಂಡು ಬರ್ತೇವೆ. ಅಂಥ ಭವ್ಯ ಬಸವ ಮಹಾಪುರಾಣದ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಈ ಬಸವ ಪುರಾಣ ಅಂದ ಕೂಡಲೇ ನಮಗೆ ನೆನಪಾಗೋದು ಯಾರು ಅಂದ್ರೆ ಹಾಲಕೇರಿಯ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರು. ಅವರು ಎಷ್ಟು ಬಸವ ಪುರಾಣ ನಡೆಸ್ಯಾರ ಅಂದ್ರೆ ನಿರಂತರ ಬಸವ ಪುರಾಣ ನಡೆಸಿಕೊಂಡು ಬಂದರು, ಸಂಚಾರಿ ಬಸವ ಪುರಾಣಗಳನ್ನು ನಡೆಸಿಕೊಂಡು ಬಂದರು. ಎಲ್ಲ ಸಮಾಜದ ಜೊತೆ ಸಮನ್ವಯವನ್ನು ಬೆರೆಸಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡು ಬಂದರು. ಸಮನ್ವಯ ಮೂರ್ತಿಗಳು, ಸಮನ್ವಯದ ಸಾಕಾರ ಮೂರ್ತಿಗಳು ಯಾರಾಗಿದ್ದರು ಅಂದರೆ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರಾಗಿದ್ದರು. ಹೀಗಾಗಿನ ಇವತ್ತು ಅನ್ನದಾನೇಶ್ವರ ಮಠ ಇವತ್ತು ನಿಮ್ಮನ್ನೆಲ್ಲರೂ ಕೂಡ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಕಾರಣ ಏನು ಅಂದ್ರೆ ದೈವಿ ಮೌಲ್ಯಗಳನ್ನು ಬೆಳೆಸ್ಯದ, ಅನ್ನದಾಸೋಹ ನೀಡ್ಯದ, ಜ್ಞಾನದಾಸೋಹ ನೀಡ್ಯದ. ಅದಕ್ಕಾಗಿಯೇ ಇವತ್ತು ನೀವೆಲ್ಲ ದೇವರಾಗಿದ್ದೀರಿ. ಕೇಳುಗರೇನು ಸಾಮಾನ್ಯರೇ, ದೇವರಲ್ಲದೆ ಬೇರೆಯಲ್ಲ. ನೀವು ಕೇಳುಗರು ಭಕ್ತರನ್ನ ದೇವರಾಗಿ ಮಾಡಬೇಕಾದ್ರೆ ದೈವಿ ಗುಣಗಳನ್ನು ಬಿತ್ತಬೇಕು. ಅಂಥ ದೈವಿ ಗುಣಗಳನ್ನು ಬಿತ್ತಿ ನಿಮ್ಮನ್ನು ಸದ್ಭಕ್ತರನ್ನಾಗಿ ಮಾಡಿರುವ ಕೀರ್ತಿ ಯಾವುದಕ್ಕೆ ಸಲ್ತದ ಅಂದರೆ ಹಾಲಕೇರಿ ಸಂಸ್ಥಾನ ಮಠಕ್ಕೆ ಸಲ್ತದ ಅನ್ನೋದನ್ನು ನಾವು ನೆನಪಿಡಬೇಕು. ಅಂಥ ಒಂದು ಪರಂಪರೆಯನ್ನು ಇವತ್ತಿನ ಪರಮ ಪೂಜ್ಯ ಶ್ರೀಗಳವರು ಹಿಂದಿನವರು ಹಾಕಿಕೊಟ್ಟ ಮಾರ್ಗದ ಒಳಗೆ ಭಾಳ ಸುಂದರವಾಗಿ ಎಲ್ಲ ಮಠವನ್ನು ನಡೆಸಿಕೊಂಡು ಹೊಟ್ಟಿದ್ದಾರೆ, ಧಾರ್ಮಿಕ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಸದಾವಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ವಹಿಸಿಕೊಂಡು ಬಂದಿದ್ದಾರೆ. ಇವತ್ತು ಗುರು ವಿರಕ್ತರ ಸಮನ್ವಯತೆಯನ್ನು ಸಾಧಿಸಿದರು ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಬಹುಶಃ ನೀವೆಲ್ಲ ನೋಡ್ರಿ, ಗದಗಿನ ಒಳಗೆ ಅಖಿಲ ವೀರಶೈವ ಲಿಂಗಾಯತ ಹೋರಾಟದ ಒಳಗೆ ಭಾಳ ದೊಡ್ಡ ಕಾರ್ಯಕ್ರಮ ನಡೀತು. ಸಮನ್ವಯತೆಯಿಂದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇವತ್ತು ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದರು. ಎಲ್ಲ ಜಗದ್ಗುರುಗಳು ಬಂದಿದ್ದರು. ಎಲ್ಲರೊಡನೆ ಪ್ರೀತಿ ವಿಶ್ವಾಸ ಉಳ್ಳವರಾಗಿದ್ದರು ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಅದಕ್ಕಾಗಿಯೇ ಇವತ್ತು ಅವರ ಒಂದು ಸಂಕಲ್ಪ ಏನಿತ್ತು, ಅವರ ಒಂದು ಭಾವನೆ ಏನಿತ್ತು, ಅದಕ್ಕನುಗುಣವಾಗಿ ಇವತ್ತು ಸಮನ್ವಯದ ಮಠ ಅದು ಹಾಲಕೇರಿಯ ಮಠ. ಅದಕ್ಕಾಗಿನ ಇವತ್ತು ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಅವರು ದಯಮಾಡಿಸಿದ್ದಾರೆ. ಅವರ ಆಶೀರ್ವಚನವನ್ನು ನೀವೆಲ್ಲ ಆಲಿಸಬೇಕು. ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಭಾಳ ದೊಡ್ಡ ಸಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಭಾಳಷ್ಟು ಇವತ್ತು ಎಷ್ಟು ಓದ್ತಿದ್ರು ಅಂದ್ರೆ ನನಗೆ ತಿಳಿದಂಗೆ ಕಾಶಿ ಒಳಗೆ 15 ತಾಸು ಬಿಡದ ಅಧ್ಯಯನಶೀಲರು ಯಾರು ಅಂದರೆ ಅದು ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ರು. ಆ ಅಧ್ಯಯನ, ಆ ತಪಸ್ಸು ಇವತ್ತು ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಅದನ್ನು ಯಾಕೆ ಮಾಡ್ಕೊಂಡು ಬಂದ್ರು ಅಂದರೆ ಲೋಕದ ಕಲ್ಯಾಣಕ್ಕಾಗಿ, ಭಕ್ತರ ಹಿತಕ್ಕಾಗಿ. ಅವರ ಅಧ್ಯಯನದ ಫಲವಾಗಿ ಕಾಶಿ ಯೂನಿವರ್ಸಿಟಿಯಿಂದ ಸುವರ್ಣ ಚಿನ್ನದ ಪದಕವನ್ನು ಪಡೆದಿರುವ ಜಗದ್ಗುರುಗಳು ಯಾರು ಅಂದರೆ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಹಾಗೆಯೇ ವಚನ ಸಾಹಿತ್ಯ, ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತಾ ಎಲ್ಲ ಗ್ರಂಥಗಳ ಬಗ್ಗೆ ಮರಾಠಿ, ಹಿಂದಿ, ಕನ್ನಡ, ಸಂಸ್ಕೃತದ ಒಳಗೆ ಅಸ್ಖಲಿತವಾಗಿ ಪ್ರವಚನ ಮಾಡುವ ಸಾಮರ್ಥ್ಯಗಳಿರುವ ಜಗದ್ಗುರುಗಳು ಯಾರು ಅಂದರೆ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಅವರ ಆಶೀರ್ವಚನವನ್ನು ನೀವು ಆಲಿಸಬೇಕು. ಹಾಗೆಯೇ ಮುರುಘಾ ಮಠದ ಪರಮ ಪೂಜ್ಯ ಶ್ರೀಗಳವರು ದಯಮಾಡಿಸಿದ್ದಾರೆ. ಈ ಭಾಗದ ಒಳಗೆ ದೊಡ್ಡ ಮಠ, ಬಹುಶಃ ಹಳೇ ಈ ಧಾರವಾಡ ಜಿಲ್ಲಾದ ಒಳಗೆ ಪ್ರಮುಖ ವಿರಕ್ತ ಮಠಗಳನ್ನು ನಾವು ಕಾಣ್ತೇವೆ. ಏನೂ ಇಲ್ಲದ ಮಠವನ್ನು ಬೆಳೆಸಿ ಉಳಿಸಿ ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ನಿಟ್ಟಿನ ಒಳಗೂ ಕೂಡ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬೆಳೆಸಿ ನಿಲ್ಲಿಸಿರುವ ಕೀರ್ತಿ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳಿಗೆ ಸಲ್ತದ. ಆ ಮೃತ್ಯುಂಜಯ ಅಪ್ಪಗಳ ಪ್ರಯತ್ನವನ್ನು ನಾವು ಕಂಡುಕೊಂಡು ಬರ್ತೇವೆ. ಭಾಳ ದೊಡ್ಡ ತಪಸ್ವಿಗಳು. ಅಂಥ ಒಂದು ಮಠದ ಇವತ್ತು ಮುರುಘಾ ಮಠದ ಪರಮ ಪೂಜ್ಯ ಶ್ರೀಗಳವರು ದಯಮಾಡಿಸಿದ್ದಾರೆ. ಅವರು ಎಷ್ಟು ಪುಸ್ತಕ ಪ್ರಿಂಟ್ ಮಾಡಿದ್ರು ಯಾರಿಗೂ ಕೂಡ ಆಗಂಗಿಲ್ಲ. ಅಷ್ಟೊಂದು ಗ್ರಂಥಗಳನ್ನು, ಹಳೆಯ ಗ್ರಂಥಗಳೆಲ್ಲವನ್ನೂ ಮರುಮುದ್ರಣ ಮಾಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಹಳೆಯ ಕರ್ಣಹಸಿಗೆ, ಬಸವ ಪುರಾಣ, ಏನೇನು ಕೆಲವೊಂದು ಹಳೆಯ ಗ್ರಂಥಗಳು ಬರ್ತಾವ, ಮಂತ್ರಗೋಪ್ಯ ಎಲ್ಲ ಗ್ರಂಥಗಳನ್ನು ಮರುಮುದ್ರಣ ಮಾಡಿಸಿ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ಮಠ ಅಂದರೆ ಅದು ಮುರುಘಾ ಮಠ. ಅದಕ್ಕೆ ಕಾರಣ ಯಾರು ಅಂದರೆ ಇವತ್ತಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅಂತಕ್ಕಂಥ ಮಾತುಗಳನ್ನು ತಿಳಿಪಡಿಸಿ, ಜಾಸ್ತಿ ಹಿಂಗೆ ಮಾತಾಡ್ಕೊತ ಹೋದೆ ಅಂದರೆ ಬೆಳತನ ಮಾತಾಡ್ತೇನೆ ರೀ ನಾನು. ಯಾಕಂದ್ರೆ ಇವತ್ತು 4 ಮಂದಿ ಮುಂದೆ ಮಾತನಾಡಲಿಕ್ಕೆ ಕಲಿಸಿದವ್ರು ಯಾರು,
ಪ್ರವಚನ ಹೇಳಿಕೆ ಕಲಿಸಿದವರು ಯಾರು ಅಂದರೆ ನಮ್ಮ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಹಿಂಗೆ ಹೇಳ್ಕೊತ ಹೋದ್ರೆ ಬೆಳತನ ಹೇಳಬೇಕಾಗ್ತದೆ. ಜಗದ್ಗುರುಗಳ ಆಶೀರ್ವಚನವನ್ನು ನೀವೆಲ್ಲ ಆಲಿಸಬೇಕು. ಇವತ್ತು 1 ತಿಂಗಳ ನಮ್ಮ ಅನ್ನದಾನ ಶಾಸ್ತ್ರಿಗಳವರ ಪುರಾಣ ಪ್ರವಚನವನ್ನು ನೀವೆಲ್ಲ ಆಲಿಸಿದಿರಿ. ಈ ನಾಡಿನೊಳಗೆ ಇವತ್ತು ಎಲ್ಲ ಸಾಹಿತ್ಯದ ಬಗ್ಗೆ ಅಸ್ಖಲಿತವಾಣಿಯಿಂದ ಪ್ರವಚನ ಮಾಡಿರುವ ಪ್ರಸಿದ್ಧ ಪುರಾಣಿಕರಂದ್ರೆ ಈ ಕಾಲಘಟ್ಟದೊಳಗೆ ನಮ್ಮ ಪಂಡಿತ್ ಅನ್ನದಾನ ಶಾಸ್ತ್ರಿಗಳವರು ಅಂತಕ್ಕಂಥ ಮಾತುಗಳನ್ನು ತಿಳಿಪಡಿಸಿ ನನ್ನ ಕರೆಸಿ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ಒಂದು ಪುರಾಣ ಸಮಿತಿ ಭಾಳ ಚಲೋ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ವರ್ಷ ಬರ್ತಾನೆ ಅಲ್ಲಿ ಮೈಸೂರು ಮಠದೊಳಗೆ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅದರ ನೇತೃತ್ವವನ್ನು ಸಿದ್ದಣ್ಣ ಬಂಡಿಯವರು ಇವತ್ತು ಸಮಾಜಕ್ಕಾಗಿ ನಾಡಿಗಾಗಿ ತಮ್ಮನ್ನು ತಾವು ಸರಿಸಿಕೊಂಡು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಸಿದ್ದಣ್ಣ ಬಂಡಿಯವರು. ಹಾಗೆಯೇ ಅವರ ಟೀಮ್ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಒಂದು ಕೆಲಸ ಮಾಡುವ ಗಜೇಂದ್ರಗಢದ ಒಳಗೆ ಇವತ್ತು ದೊಡ್ಡ ಕೆಲಸ ಕಾರ್ಯಗಳನ್ನು ಇವತ್ತು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿದ್ದಣ್ಣ ಬಂಡಿ ಅವರಿಗೆ ಅದು ಅವರು ಮಾಡುವ ಕಾರ್ಯಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಪಡಿಸಿ, ಇನ್ನು GS ಪಾಟೀಲ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತದ. ಈ ನಾಡಿಗೆ ಹಲವಾರು ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಸಮಾಜಕ್ಕಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟಿರುವಂಥ ಕುಟುಂಬ ಯಾವುದು ಅಂದರೆ ಅದು GS ಪಾಟೀಲ್ ಅವರ ಒಂದು ಕುಟುಂಬ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಹಿಂಗೆ ಹೇಳ್ಕೊತ ಹೋದ್ರೆ ನೀವು ಬೈಕೊಂಡೋಗಿ ಯಾವ ಮುಗಿಸ್ತೇನೆ ಅನ್ಕೊಂತ ಬೈಕ್ ಚಲೋ ಮಾಡ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಪಡಿಸಿ ನನ್ನ 2 ಮಾತಿಗೆ ವಿರಾಮ ಮಾಡ್ತಾರೆ. ಕಾರ್ಯಕ್ರಮದ ಸಮ್ಮುಖವನ್ನು ದಯಪಾಲಿಸಿ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ನರೇಗಲ್ ಪೂಜ್ಯರ ಪವಿತ್ರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವ ಪುರಾಣ ಕಾರ್ಯಕ್ರಮದ ರೂವಾರಿಗಳು ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣಾಮ ಸ್ವರೂಪಿ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅವರಿಂದ ಆಶೀರ್ವಚನ ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಂತೇಳಿ ವಿನಂತಿ.